ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ನಾವು ಎದುರು ನೋಡುತ್ತಾ ಇರುವ ಒಂದು ದಿನ ಕ್ರಿಸ್ಮಸ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈ ಕ್ರಿಸ್ಮಸ್ ದಿನಕ್ಕಾಗಿ ನಾವು ಎದುರು ನೋಡುತ್ತಾ ಇರುವಾಗ ಇವತ್ತು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ. ಕ್ರಿಸ್ಮಸ್ ದಿನಾಚರಣೆ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರ ವಾಕ್ಯ, ದೇವರ ಪ್ರವಾದನೆ, ದೇವರ ವಾಗ್ದಾನ ಈಡೇರುವುದು, ನೆರವೇರುವುದು ಅದು ಎಷ್ಟು ಸತ್ಯ ಎಂಬುದಾಗಿ ನಾವು ತಿಳ್ಕೊಳ್ಳಬಹುದು. ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ನೋಡುವಾಗ, ಐಸಾಯ ಚಾಪ್ಟರ್ 9 and verse 6, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಹಲ್ಲೆಲೂಯಾ. ಹುಟ್ಟುವುದಕ್ಕಿಂತ ಮುಂಚೆನೇ ಆತನ ಹುಟ್ಟು, ಆತನ ನಾಮ, ಆತನ ಹೆಸರುಗಳು, ಆತನ ಶಕ್ತಿ, ಆತನ ಅಧಿಕಾರವನ್ನು ಕುರಿತು ಇಲ್ಲಿ ಯೆಶಾಯ ಪ್ರವಾದಿ ಹೇಳಿದ್ದನ್ನು, ಮುಂತಿಳಿಸಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. 100 ವರ್ಷಗಳು, ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ 100 ವರ್ಷಗಳ ಮುಂಚೆ ಈ ಪ್ರವಾದಿಯ ಮುಖಾಂತರವಾಗಿ ದೇವರ ಪವಿತ್ರಾತ್ಮರು ಈ ಒಂದು ಪ್ರವಾದನೆಯನ್ನು ನುಡಿಸಿದರು. ಏನು ಆ ಪ್ರವಾದನೆ? ನಮಗಾಗಿ ಒಂದು ಮಗು ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರಕಿದನು. ಹಲ್ಲೆಲೂಯಾ. ಆಡಳಿತವು ಅವನ ಬಾಹುವಿನ ಮೇಲೆ ಇರುತ್ತದೆ. ಆತನ ಹೆಸರುಗಳು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಎಲ್ಲ ಯೋಚನೆಗಳು ಯೇಸುವಿನ ಬಗ್ಗೆ ಹೇಳಲ್ಪಡುತ್ತಾ ಇದೆ. ಆದರೆ ನಮ್ಮ ಒಂದು ಮನೆಯಲ್ಲಿ ಮಗು ಹುಟ್ಟುವಾಗ ಈ ಎಲ್ಲ ವಿಚಾರಗಳು ನಮಗೆ ತಿಳಿದಿರುವುದಿಲ್ಲ, ಗೊತ್ತಿರುವುದಿಲ್ಲ. ಆದರೆ ನೋಡಿರಿ, ಯೇಸು ಸ್ವಾಮಿಯ ಜನನದ ಮುಂಚೆನೇ ಅವನು ಯಾವ ರೀತಿಯಾಗಿರುವನು, ಯಾವ ರೀತಿಯಾದ ಕಾರ್ಯಗಳನ್ನು ಮಾಡುವರು, ಯಾವ ಅಧಿಕಾರವುಳ್ಳವರಾಗಿ, ಎಷ್ಟು ಅಧಿಕಾರವುಳ್ಳವರಾಗಿರುವರು ಎಂಬುದಾಗಿ ಇಲ್ಲಿ ನಾವು ಬರೆದಿರುವುದನ್ನು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ಪ್ರವಾದಿ ಮುಖಾಂತರ ಬರುವಾಗ, ಹಲ್ಲೆಲೂಯಾ, ಸುತ್ತಮುತ್ತ ಜಗತ್ತಿನಲ್ಲಿ, ದೇಶದಲ್ಲಿ ನೋಡುವಾಗ ಆ ಕಾಲದಲ್ಲಿ ಯಾವುದೂ ಚಂದವಾಗಿ, ಅಂದವಾಗಿ ಇರಲಿಲ್ಲ. ಜನರೆಲ್ಲರೂ ದೇವರಿಂದ ದೂರ ಹೋಗಿ ಅವರು ಪರಿಶುದ್ಧವಿಲ್ಲದವರಾಗಿಯೂ, ದೇವರಿಗೆ ವಿಧೇಯರಾಗದೆ, ದೇವರ ಮಾತನ್ನು ಕೈಗೊಳ್ಳದೆ ಅಂಧಕಾರದ ಜೀವನ ಮಾಡುತ್ತಾ ಇದ್ದರು. ಅವರಿಗೆ ಯಾವ ರೀತಿ ದೇವರಿಗೆ ಆರಾಧನೆ ಮಾಡಬೇಕೆಂಬುದಾಗಿ ತಿಳಿಯದೇ ಇದ್ದಾಗ, ಇಂಥ ಕಠಿಣವಾದ, ಅಂದರೆ ಘೋರವಾದ ಪರಿಸ್ಥಿತಿಯಲ್ಲಿ ಇದ್ದಾಗಲೇ ಈ ಪ್ರವಾದನೆ ಬರುತ್ತಾ ಇದೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ಅಲ್ಲಿ ಯೆಶಾಯ ಅಳುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದನು, ದೇವರೇ, ಜಗತ್ತು ಈ ರೀತಿ ಇದೆಯಲ್ಲ, ಪಾಪ ತುಂಬಿ ಅಂಧಕಾರದಲ್ಲಿ ಇದೆಯಲ್ಲ, ಜನರು ಈ ರೀತಿ ಅಜ್ಞಾನಿಗಳಾಗಿದ್ದಾರಲ್ಲ, ಜನರು ಎಡವಿ ಬೀಳುತ್ತಾ ಇದ್ದಾರಲ್ಲ, ನಾನು ಏನು ಮಾಡಲಿ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡುತ್ತಾ ಗೋಳಾಡುತ್ತಾ ಇದ್ದಾಗಲೇ ಅವನ ಬಾಯಿಂದ ದೇವರು ಪ್ರವಾದನೆಯನ್ನು ನುಡಿಸಿದರು. ಇವತ್ತು ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳುವುದು ಒಂದೇ ಒಂದು, ಆ ಯೇಸು ಸ್ವಾಮಿ ನಮಗೆ ಎಲ್ಲವಾಗಿ ಇರುತ್ತಾರೆ. ಆ ಯೇಸು ಸ್ವಾಮಿ ನಮಗೆ ಉತ್ತರವಾಗಿರುತ್ತಾರೆ. ಪ್ರವಾದಿಯ ಪ್ರಾರ್ಥನೆಗೆ ಉತ್ತರ ಯೇಸು ಸ್ವಾಮಿಯ ಜನನ. ಇವತ್ತು ಈ ಜನನದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಇರುವ ನಿಮಗೆ ಅದೇ ಯೇಸು ಸ್ವಾಮಿ ಅವರು ಮಗುವಾಗಿ ಅಲ್ಲ, ಇವತ್ತು ಅರಸನಾಗಿದ್ದಾರೆ. ಅವರು ಆಲೋಚನಾಕರ್ತನು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ಹಲ್ಲೆಲೂಯಾ, ಶಕ್ತಿಯುಳ್ಳ ಪರಾಕ್ರಮಿಯಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ನಿಮಗೆ ಸಾಕಾಗಿದ್ದವರ ಅವರಿಗೆ ಈಸ್ ಇನಫ್ ಫಾರ್ ಯು, ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಫಾರ್ ಯು. ಎಲ್ಲವಾಗಿ ಇದ್ದಾರೆ ಅವರು ನಿಮಗೆ. ಹಲ್ಲೆಲೂಯಾ. ದೇವರು ನಿಮಗಾಗಿ ಒಂದು ದೂತನನ್ನು ಅಲ್ಲ, ತನ್ನ ಮಗನನ್ನೇ ಕಳುಹಿಸಿಕೊಟ್ಟಿದ್ದಾರೆ. ಎಷ್ಟು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ ಯೋಚನೆ ಮಾಡಿ ನೋಡ್ರಿ. ಆದ ಕಾರಣ ಅಳುತ್ತಾ ಗೋಳಾಡುತ್ತಾ ಇದ್ದೀರಾ, ಸುತ್ತಲಿರುವ ಪರಿಸ್ಥಿತಿಯನ್ನು ನೋಡಿ ಭಯಪಟ್ಟು ಇದ್ದೀರಾ. ದೇವರು ಹೇಳುತ್ತಾ ಇದ್ದಾನೆ, ನಿಮಗಾಗಿ ಒಂದು ಮಗು, ನಿಮಗಾಗಿ ಒಂದು ಮಗನು, ಹಲ್ಲೆಲೂಯಾ, ಹುಟ್ಟಿದೆ. ಆಲ್ರೆಡಿ ಹುಟ್ಟಿ ನಿಮ್ಮ ಸಂಗಡ ಆತನು ಪರಾಕ್ರಮಿಯಾಗಿ, ಆಲೋಚನಾಕರ್ತನಾಗಿ, ಅದ್ಭುತ ಸ್ವರೂಪನಾಗಿದ್ದಾನೆ. ಭಯಪಡಬೇಡ್ರಿ. ಹಲ್ಲೆಲೂಯಾ.
ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಆಲೋಚನಾಕರ್ತ, ಈ ಪರಾಕ್ರಮಿಯಾದ ತಂದೆ, ಈ ಸಮಾಧಾನದ ಪ್ರಭು ನಿಮ್ಮ ಜೀವನದಲ್ಲಿ ಇದ್ದಾರೆ. ಅವರು ಇದ್ದಾರೆ. ಅವರು ಮಗು ಇಲ್ಲ, ಅವರು ಗೋದಲಿಯಲ್ಲಿ ಇಲ್ಲ, ಅವರು ನಿಮ್ಮ ಒಳಗಡೆ ಇದ್ದಾರೆ. ನಿಮ್ಮ ಒಳಗಡೆ ನಿಮ್ಮ ಸಂಗಡ ಇದ್ದಾರೆ, ನಿಮ್ಮ ಕುಟುಂಬದಲ್ಲಿ ಇದ್ದಾರೆ. ಅವರು ನಿಮಗೆ ಕತ್ತಲನ್ನು ಹೋಗಲಾಡಿಸುವ ದೇವರಾಗಿದ್ದಾರೆ. ಆಲೋಚನೆ ಕೊಡುತ್ತಾರೆ, ಸಹಾಯ ಮಾಡುತ್ತಾರೆ, ಸಮಾಧಾನ ಕೊಡುತ್ತಾರೆ. ಹಲ್ಲೆಲೂಯಾ. ಹಿ ವಿಲ್ ರೂಲ್, ಹಿ ಹ್ಯಾಸ್ ಅಥಾರಿಟಿ. ಹಲ್ಲೆಲೂಯಾ. ಹಿ ವಿಲ್ ಕಂಟ್ರೋಲ್ ಎವ್ರಿಥಿಂಗ್. ಹಿ ವಿಲ್ ಮೇಕ್ ಎವ್ರಿಥಿಂಗ್ ಫಾಲ್ ಇನ್ ಪ್ಲೇಸ್. ಹಿ ವಿಲ್ ಮೇಕ್ ಎವ್ರಿ ಕ್ರೂಕೆಡ್ ಸ್ಟ್ರೇಟ್. ಅದವರು ಹೇಳೋದು ಅದೇ. ಎಲ್ಲವನ್ನ ಸರಿ ಮಾಡುತ್ತಾರೆ, ಎಲ್ಲವನ್ನ ನೆಟ್ಟಿಗೆ ಮಾಡುತ್ತಾರೆ, ದಿನಗಳನ್ನು ಸಮ ಮಾಡುತ್ತಾರೆ. ಹಲ್ಲೆಲೂಯಾ. ಏಸಪ್ಪ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನಿಮಗಾಗಿ ಒಂದು ಮಗು ನಿಮಗಾಗಿ ಹುಟ್ಟಿ ಬಂದನು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.